ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಮಾನಸಿಕ ತಜ್ಞರಾದಂಥ ಪವನ್ ಶ್ರೀವತ್ಸ ಅವರು. ಅವರು ಅಧ್ಯಾತ್ಮ ಜೀವಿಗಳು ಕೂಡ, ಚಕ್ಷು ಫೌಂಡೇಶನ್ ಅಧ್ಯಕ್ಷರು. ಅದಲ್ಲದೆ ಕೊರೋನಾ ಸಮಯದಲ್ಲಿ ಅತ್ಯಂತ ನೊಂದ ಮನಸ್ಸಿನವ್ರಿಗೆ ಅವರು ಉಚಿತವಾಗಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಅವರ ಮನಸ್ಸಿಗೆ ಧೈರ್ಯವನ್ನ ಕೊಟ್ಟಂಥವ್ರು. ಇವತ್ತು ಅವರು ನಮ್ಮೊಂದಿಗೆ ಯಾವಾಗ ಸಲಹೆಗೆ ಬರಬೇಕು ಅನ್ನೋದ್ರ ಬಗ್ಗೆ ವಿಚಾರಕ್ಕೆ ತಿಳಿಸೋಕೆ ಬಂದಿದ್ದಾರೆ. ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಒಂದು ಕಾಲಕ್ಕೆ ಅಹಾ ಮನವೇ ಸಂತೈಸಿಕೋ ನಿನ್ನ ನೇನೆ ಅಂತ 12ನೇ ಶತಮಾನದಲ್ಲಿ ಶರಣರು ಹೇಳ್ತಾರೆ. ಅಂದ್ರೆ ತಮ್ಮ ಮನಸ್ಸಿಗೆ ಏನಾದ್ರೂ ನೋವಾದ್ರೆ, ತೊಂದರೆ ಆದ್ರೆ ತಮ್ಮನ್ನ ತಾವು ಸಂತೈಸ್ಕೊಳ್ಳಕ್ಕೆ ಧ್ಯಾನದ ಮುಖಾಂತರ ಅವ್ರು ಮಾಡ್ತಾ ಇದ್ರು. ಬೇರೆಯವ್ರ ಹತ್ರ ಹೋಗಿ ಹೇಳ್ತಾ ಇರ್ಲಿಲ್ಲ, ಅಯ್ಯೋ ನನ್ಗೆ ಹೀಗಾಯ್ತು ಹಾಗಾಯ್ತು ಅಂತ. ಆಮೇಲೆ ಏನಾಯ್ತು ಅಂದ್ರೆ, ಮನಸ್ಸಿಗೆ ಎಷ್ಟೇ ತೊಂದರೆ ಆದ್ರೂ ಕೂಡ ಬಂಡತನದಿಂದ ಹಾಗೆ ಇದ್ಬಿಟ್ಟು ತಲೆ ಕೆಟ್ಟವ್ರ ಹಾಗೆ ಕೂಗಾಡಕ್ ಶುರು ಮಾಡಿದ್ಮೇಲೆ ಅಯ್ಯೋ ಹುಚ್ಚ ಇವನು ಅಂತ ಹೇಳ್ಕೊಂಡೋಗಿ ಹುಚ್ಚರ ಆಸ್ಪತ್ರೆ ಸೇರ್ಸೋಕ್ ಶುರು ಮಾಡಿದ್ರು. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಚೂರು ಏನಾದ್ರೂ ಆಗ್ಬಿಟ್ರೆ ಅಯ್ಯೋ ಏನು ಸರಿ ಇದಾರೋ ಇಲ್ವೋ ಅಂತ ಜನರಿಗೆ ಡೌಟ್ ಬರೋಕ್ ಶುರು ಆಗತ್ತೆ. ಆದ್ರೆ ಯಾವಾಗ ಬರಬೇಕು ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಅಯ್ಯೋ ಇದು ಸಾಮಾನ್ಯ ಬಿಡು ಅಂತ ಹಾಗೆ ತಮ್ಮ ಮನಸ್ಸಿನ ಕಷ್ಟವನ್ನ, ದುಗಡವನ್ನ ಹಾಗೆ ಮುಂದೆ ಹಾಕೊಂಡು ಹೋಗ್ತಾರೆ. ಅದು ಕೈ ಮೀರಿ ಹೋಗದ ಹಾಗೆ ಮೊದಲೇ ಸಕಾಲಕ್ಕೆ ಬಂದ್ರೆ, ಈಗ ಬೇಕಾದಷ್ಟು ಚಿಕಿತ್ಸೆಗಳು ಇದೆಲ್ಲ ಬಂದಿದೆ. ಬರೀ ಕೌನ್ಸಿಲಿಂಗ್ ಒಂದೇ ಅಲ್ಲ, ಔಷಧಿಗಳು ಕೂಡ ಬಂದಿದೆ. ಹಾಗಾಗಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಯಾವಾಗ ಯಾವ ಕಾಯಿಲೆಗೆ ಹೇಗೆ ಎಷ್ಟು ಬೇಗನೆ ಬರಬೇಕು ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್, ಖಂಡಿತ. ಈಗ ಯಾವುದೇ ಒಂದು ಮಾನಸಿಕವಾದ ಅಥವಾ ದೈಹಿಕವಾದ ರೋಗ ಆಗ್ಲಿ, ಅದು ಶುರು ಆದಾಗ್ಲೇ ಅದನ್ನ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಹಾಸ್ಪಿಟಲೈಸೇಷನ್ ಮತ್ತೆ ರೆಗ್ಯುಲರ್ ಮೆಡಿಕೇಶನ್ಸ್ ಬೇಕಾಗಿರೋದಿಲ್ಲ. ಫುಡ್ ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ, ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಮಾತ್ರ ಸಾಕಾಗಿರುತ್ತೆ. ಅದರಿಂದಾನೇ ಅವ್ರು ಅದರಿಂದ ಗುಣ ಆಗ್ಬಹುದು, ಮತ್ತೆ ತಿರ್ಗಾ ಅದು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವಾಗ ಈ ಅರ್ಲಿ ಸಿಂಪ್ಟಮ್ಸ್ ಅಂತ ಏನ್ ಕರಿತೀವಿ, ಆ ರೋಗ ಲಕ್ಷಣಗಳು ಬರ್ಲಿಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳನ್ನು ತೋರಿಸ್ತಾ ಇರ್ತವೆ. ಅದನ್ನ ನಾವು ನಮ್ಮ ಬೇರೆ ದಿನಚರಿಗಳಲ್ಲಿ ಇರುವಂತಹ ಜಂಜಾಟದಲ್ಲಿ ಕರೆಗಂಟೆ ತರ ನೋಡಿ, ಇದು ಮುನ್ಸೂಚನೆ ಕೊಡ್ತಾ ಇದ್ದೀನಿ, ಎಚ್ಚೆತ್ಕೊಳ್ಳಿ ಅಂತ ಹೇಳೋದು. ಆ ಎಚ್ಚರಿಕೆ ಗಂಟೆ ಅಂತ ನೀವೇನ್ ಹೇಳಿದ್ರಿ, ಅದಾದ್ರೆ ಶಬ್ದನಾರ ಕೇಳಿಸುತ್ತೆ. ಇವ್ರಿಗಿರೋ ಲೈಫ್ ಸ್ಟೈಲ್ ಸಿಚುವೇಶನ್ ಅಲ್ಲಿ ಆ ಶಬ್ದ ಇವ್ರಿಗೆ ಕೇಳಿಸ್ದೆ ಅಥವಾ ಕೇಳಿಸಿದ್ರು ಅದಕ್ಕೆ ಆಮೇಲೆ ತಲೆ ಬಿಸಿ ಮಾಡ್ಕೊಳ್ಳುವನ, ಇವಾಗ ಬೇಡ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡುವಂತದ್ದು ಜಾಸ್ತಿ ಆಗಿದೆ. ಇದನ್ನ ಫಸ್ಟ್ ನಾವು ಗಮನಿಸ್ಬೇಕು. ಏನು ಸ್ವಲ್ಪ ತಾನೇ ಡಯಾಬಿಟಿಸ್ ಇರೋದು, ವಾಕಿಂಗ್ ಮಾಡೋಣ, ಡಯಟ್ ಮಾಡೋಣ, ತಿಂಗಳಿಗೊಂದ್ಸಲಿ ಚೀಟ್ ಡೇ ಮಾಡೋಣ, ಅವತ್ತಿನ ದಿವಸ ಏನ್ ಬೇಕು ತಿನ್ಬೋದು, ಇನ್ ಮಿಕ್ಕಿದ ದಿನ ಎಲ್ಲ ಡಯಟ್ ಮಾಡೋದು, ಈ ರೀತಿಯಾದಂತಹ ಸಂದರ್ಭ ಇದಿರ್ಬೇಕಾದ್ರೆ ಆ ಇಗ್ನರೆನ್ಸ್ ಇಂದ ಜಾಸ್ತಿ ಪ್ರಾಬ್ಲಮ್ಸ್ ಉಂಟಾಗತ್ತೆ. ದಿಸ್ ಇಸ್ ದ ಫಸ್ಟ್ ಫೇಸ್. ಇದು ಮೊದಲನೇ ಅಲ್ಲ, ಇದಕ್ಕೆ ಇಗ್ನೋರೆನ್ಸ್ ಅನ್ನಲ್ಲ, ಉಡಾಫೆ ಮಾಡೋದು. ಅದಕ್ಕೆ ಅಷ್ಟು ತಲೆ ಕೆಡ್ಸ್ಕೊಡದೇನೆ ಏನು ಇದು ಚಿಕ್ಕದು ಅಂತ ಇದ್ ಮಾಡೋದು. ಯಾಕಂದ್ರೆ ಅದು ಸೈಲೆಂಟ್ ಕಿಲ್ಲರು, ಸೈಲೆಂಟ್ ಪ್ರಾಬ್ಲಮ್ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಹೇಳಿ. ಎಸ್ಪೆಷಲಿ ಈ ಮಾನಸಿಕ ಸಮಸ್ಯೆಗಳು ಕಾಣ್ಕೊಂಡ್ರು ಕಾಣ್ಕೊಳ್ದೇ ಇರೋ ತರ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಆ ಒಂದು ಭಾಗದಲ್ಲಿ ಮಾತ್ರ ತೊಂದರೆ ಆಗ್ತಿರುತ್ತೆ, ಜೀವನದ ಅದೊಂದು ಭಾಗದಲ್ಲಿ ಮಾತ್ರ ತೊಂದರೆ ಆಗ್ತಿರುತ್ತೆ. ಇನ್ ಮಿಕ್ಕಿದ್ದೆಲ್ಲ ಆಸ್ಪೆಕ್ಟ್ಸ್ ಸ್ವಲ್ಪ ಸರಿದೂಗಿಸ್ಕೊಂಡು ಹೋಗುವಂತ ಸಾಮರ್ಥ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಬಿಕಾಸ್ ಸಾಮಾಜಿಕ ಜೀವನದಲ್ಲಿ ಅವರು ಅದನ್ನ ಕಂಡುಕೊಳ್ಳೋದು ಅಥವಾ ಅವ್ರನ್ನವ್ರು ಕಳ್ಕೊಳ್ಳೋದು ಮಾಡ್ತಿರ್ತಾರೆ. ಆ ಕಾರಣಕ್ಕೆ ಅದು ಹಾಗಾಗತ್ತೆ. ನಂತರದಲ್ಲಿ ಅದು ಯಾವಾಗ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದು ಒಂದ್ ಆಸ್ಪೆಕ್ಟ್ ಇಂದ ಬೇರೆ ಎಲ್ಲ ಜೀವನದ ಆಗುಹೋಗುಗಳ ಮೇಲೆ ಇಂಪ್ಯಾಕ್ಟ್ ಸ್ಲೋ ಆಗಿ ಆಗ್ಲಿಕ್ಕೆ ಶುರು ಆಗುವಾಗ ಅವರು ಅದರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಬೇರೆದ್ರ ಮೇಲೆ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವಾಗ ಒಂದು ಹುಡುಗ ಸರಿಯಾಗಿ ಕ್ಲಾಸಲ್ಲಿ ಪಾಠ ಕೇಳ್ತಾ ಇಲ್ಲ ಅಥವಾ ಅವನಿಗೆ ಎಕ್ಸಾಮ್ ನಲ್ಲಿ ನೆನಪಾಗ್ತಾ ಇಲ್ಲ ಅನ್ನುವಾಗ ಇನಿಷಿಯಲಿ ಅವ್ರಿಗೆ ಇನ್ನು ಚಿಕ್ಕ ಹುಡುಗ, ಮುಂದೆ ಹೋಗ್ತಾ ಹೋಗ್ತಾ ಕಲ್ತ್ಕೋತಾನೆ ಬಿಡು ಅಂತ ಉಡಾಫೆ ಮಾಡ್ತಾರೆ, ಇಗ್ನೋರ್ ಮಾಡ್ಬಿಡ್ತಾರೆ ಅದನ್ನ. ನಂತರದಲ್ಲಿ ಏನಾಗತ್ತೆ, ಅವನಿಗೆ 8ನೇ ಕ್ಲಾಸ್ 9ನೇ ಕ್ಲಾಸಿಗೆ ಬರುವಾಗ ಎಸ್ಪೆಷಲಿ
ಅಯ್ಯೋ ಮುಂದಿನ ಸಲ SSLC ನನ್ ಮಗ PUC ಒಳ್ಳೆ ಕಾಲೇಜಿಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಡಾಕ್ಟರ್ ಆಗಕ್ಕಾಗಲ್ಲ, ಇಂಜಿನಿಯರ್ ಆಗಕ್ಕಾಗಲ್ಲ ಅನ್ಬಿಟ್ಟಿದ್ದೇನೆ. ಅವಾಗ ಕರ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಎಲ್ಲಿ ಕರ್ಕೊಂಡ್ ಹೋಗ್ತಾರೆ? ಫಸ್ಟ್ ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತಾರೆ. ಆಮೇಲೆ ಕಾರ್ಲಲ್ಲಿ ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸ್, ಈ ಟಿವಿ ಚಾನೆಲ್ಗಳಲ್ಲೆಲ್ಲ ಹೇಳ್ತಾರಲ್ಲ, ಜ್ಯೋತಿಷ್ಯದವ್ರ ಹತ್ರ ಕರ್ಕೊಂಡ್ ಹೋಗ್ತಾರೆ. ಅವ್ರ ಹತ್ರನು ಹೋಗಿ ಅಲ್ಲೇನೇನೋ ಕಾರಣಗಳು ಹೇಳ್ತಾರೆ, ಅದಕ್ಕೇನೇನೋ ಪರಿಹಾರಗಳು ಮಾಡ್ತಾರೆ, ಆದ್ರೂ ಸರಿ ಹೋಗಲ್ಲ. ಅದಾದ್ಮೇಲೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅವ್ರ ಟೀಚರ್ಸ್ ಹತ್ರ ಹೇಳಿ ಬೈದು ಹೊಡೆದು ಅಂದು ಎಲ್ಲ ಮಾಡಿಸಿ ನಂತರದಲ್ಲಿ ಇಲ್ಲ ಇವನಿಗೆ ಕೌನ್ಸಿಲಿಂಗ್ ಕೊಡ್ಸೋಣ. ಅವಾಗ್ಲೇ ಇವನಿಗೆ ಬುದ್ಧಿ ಬರೋದು. ಕೌನ್ಸಿಲಿಂಗ್ ಕೊಡ್ಸೋದು ಅಂದ್ರೆ ಇವ್ರ ಪ್ರಕಾರ ಅದೊಂದು ಶಿಕ್ಷೆ ಇದ್ದ ಹಾಗೆ. ಅವಮಾನ ಆಗ್ಬೇಕು ನಿನಗೆ, ಮಗನೇ ಓದ್ತಿಲ್ವಲ್ಲ ನಿನಗೆ ಅವಮಾನ ಆಗ್ಬೇಕು, ಆ ಕಾರಣಕ್ಕೆ ನೀನು ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಮನಸ್ಸಿಗೆ ಏಟಾಗುವಂತೆ ಮಾತಾಡಿ ಕೌನ್ಸಿಲಿಂಗ್ ಕರ್ಕೊಂಡ್ ಬರೋದು ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇದಿಷ್ಟೆಲ್ಲವನ್ನು ಮಾಡ್ತಾರಲ್ಲ, ಇದು ಇನ್ನೊಂದು ಫೇಸ್ ಆಗತ್ತೆ. ಫಸ್ಟ್ ಇಗ್ನರೆನ್ಸ್ ಅಥವಾ ನೀವ್ ಹೇಳ್ದ ಹಾಗೆ ಉಡಾಫೆ. ನೆಕ್ಸ್ಟ್ ಸಮಸ್ಯೆ ಇದೆ ಗೊತ್ತಾಗತ್ತೆ, ಆದ್ರೆ ಅದಕ್ಕೆ ಹೊರಗಡೆ ಕಾರಣಗಳನ್ನ ಹುಡುಕ್ತಾ ಇರ್ತೀವಿ. ಗ್ರಹಗತಿ ಸರಿಗಿಲ್ಲ, ಸ್ಕೂಲ್ ಸರಿಗಿಲ್ಲ, ಟೀಚರ್ ಸರಿಗಿಲ್ಲ, ನನ್ನ ಸಿಚುವೇಶನ್ ಸರಿಗಿಲ್ಲ, ನನ್ನ ಹಣೆ ಬರನೇ ಇಷ್ಟು, ನಮ್ಮ ಅಪ್ಪ ಅಮ್ಮ ನನ್ನ ಸರಿಗ್ ಬೆಳೆಸ್ಲಿಲ್ಲ, ಈ ರೀತಿಯಾದಂತದ್ದು ಹೊರಗಡೆ ಇರುವ ಕಾರಣಗಳನ್ನು ಹುಡುಕೋತೀವಿ. ಅದಕ್ಕೆ ಪರಿಹಾರಗಳನ್ನ ಮಾಡ್ತಾ ಹೋದಾಗ ಪ್ರತಿ ಸಲ ಒಂದು ಪ್ರಯತ್ನ ಮಾಡಿದಾಗ್ಲೂ ಇದು ಸರಿ ಹೋಗ್ತಿಲ್ವಲ್ಲ ಅಂದಾಗ ರೇಸಿಂಗ್ ಥಾಟ್ಸ್ ಶುರು ಆಗತ್ತೆ. ತಲೆಯಲ್ಲಿ ಸುಮ್ಮನೆ ಯೋಚನೆಗಳು ಓಡ್ತಾನೆ ಇರುತ್ತೆ. ನೆಗೆಟಿವ್ ಯೋಚನೆ ಇರ್ಬೋದು, ಅಥವಾ ಯಾವ್ದೋ ಒಂದ್ ಚಿಂತೆ ಹಚ್ಕೊಂಡು ಕೂತ್ಕೋತೀವಿ. ಓವರ್ ವೆಲ್ಮ್ಡ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಆಗತ್ತೆ. ಇದು ಎರಡನೇ ಸ್ಟೇಜು. ಈ ಎರಡನೇ ಸ್ಟೇಜ್ ಆದ್ಮೇಲೆ ಮೂರನೇ ಸ್ಟೇಜಿಗೆ ಬರ್ತಾರೆ. ಈ ಮೂರನೇ ಸ್ಟೇಜ್ ಅಲ್ಲಿ ಏನು, ನಾನೇ ಏನಾದ್ರೂ ತಪ್ಪು ಮಾಡಿರಬಹುದಾ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ ಬರುತ್ತೆ. ಈಗ ಬಂದ ಮೇಲೆ ಎರಡು ತರ ಡಿವೈಡ್ ಆಗ್ತಾರೆ ಪಾಪ್ಯುಲೇಷನ್. ಒಂದು ಪಾಪ ಪ್ರಜ್ಞೆ ಬರಕ್ ಶುರು ಆಗತ್ತೆ. ಹೌದು, ಒಂದ್ ಪಾರ್ಟ್ ಜನ ಏನ್ ಮಾಡ್ತಾರೆ, ನಾನು ಇರೋದೇ ಹಿಂಗೆ, ಬಿಟ್ಬಿಡು, ಇಷ್ಟು ವರ್ಷ ಹಿಂಗೆ ಜೀವನ ಮಾಡ್ಕೊಂಡ್ ಬಂದಿದ್ದೀನಿ, ಇನ್ ಮುಂದೆ ಹಿಂಗೆ ಇರ್ತೀನಿ ಅನ್ನೋ ಒಂದು ಇಗ್ನರೆನ್ಸಿಗೆ ಬರ್ತಾರೆ. ಆಮೇಲೆ ಇನ್ನೊಂದು ಪಾಪ್ಯುಲೇಷನ್ ಏನ್ ಮಾಡ್ತಾರೆ, ಇದು ಏನಕ್ಕೆ ಹಿಂಗಾಗಿದೆ, ಇದಕ್ ಕಾರಣ ಏನು ಅಂತ ಹುಡುಕೊಂಡು ಕೂತ್ಕೊಂಡಾಗ ಅವ್ರು ಗೂಗಲ್ ಅಲ್ಲಿ ಹುಡುಕೋದು, ಚಾಟ್ GPT ಕೇಳೋದು, ಕ್ಲೌಡಿನ್ ಕೇಳೋದು, ಈ ತರ ಎಲ್ಲ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ, ಓಹೋ ಚೈಲ್ಡ್ಹುಡ್ ಅಲ್ಲಿ ಒಂದಿದೆ, ಅದರಿಂದ ಇಷ್ಟು ಇಂಪ್ಯಾಕ್ಟ್ ಇದೆ, ಇದಕ್ಕೆ ಕೌನ್ಸಿಲಿಂಗ್ ತಗೊಂಡ್ರೆ ಸರಿ ಹೋಗತ್ತೆ ಅಂತ. ಅವಾಗ ಅವರು ಕೌನ್ಸಿಲಿಂಗ್ ಬರ್ತಾರೆ. ಅದಕ್ ಮುಂಚೆ ಅವ್ರು ಮೋಟಿವೇಶನ್ ಮಾಡ್ಕೊಳ್ಳೋದು, ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು, ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು. ಹಳ್ಳಿ ಚಿಕ್ಕ ಪಟ್ಟಣದವರೆಲ್ಲ ಚಾಟ್ GPT ಆಯ್ತು ಗೂಗಲ್ ಮಾಡೋದಿಲ್ವಲ್ಲ, ಪಾಪ ಅವ್ರಿಗೇನು ಇರಲ್ಲ. ಅವ್ರಿಗೇನ್ ಹೇಳ್ತೀರಾ? ಅವ್ರು ಹೇಗೆ ಯಾವಾಗ ಬರ್ಬೇಕು? ಅಲ್ಲ ಅವ್ರು ಈ ಪ್ರಯತ್ನಗಳನ್ನ ಮಾಡ್ತಾರೆ. ಒಂದು ರಿಸರ್ಚ್ ಮಾಡಿದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ಇಡೀ ಪ್ರಪಂಚದಲ್ಲಿ 100 ಜನರಿಗೆ ಸಮಸ್ಯೆ, ಮಾನಸಿಕವಾದ ಸಮಸ್ಯೆ, ಯಾವುದೇ ರೀತಿಯಾದಂತಹದ್ದು ಕಾಯಿಲೆಗಳಿದ್ರೂನು, ಸಮಸ್ಯೆಗಳಿದ್ರೂನು ಅದ್ರಲ್ಲಿ ಬರೀ 30 ಜನ ಸರಿಯಾದದ್ದು ಅಥವಾ ಕೆಟ್ಟದ್ದು, ಅದ ಅನ್ಎಥಿಕಲ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. 100ರಲ್ಲಿ 30 ಜನ. ಇನ್ನು 70 ಜನ ಟ್ರೀಟ್ಮೆಂಟೇ ತಗೊಳಲ್ಲ. ಈ ಸಂದರ್ಭ ಅವ್ರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ. ಗೊತ್ತಾದ್ರೂ ಕೂಡ ಅಯ್ಯೋ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ, ಉಡಾಫೆ ಮಾಡ್ತಾರೆ. ಅಲ್ಲ ಬಂದ್ರು ಕೂಡ ಬೇರೆಯವ್ರ ಮೇಲೆ ಅದನ್ನ ಹೊತ್ಸಿ ಅವರಿಂದ ಆಯ್ತು ಅಂತ ಅವರಿಗೆ ದೂಷಿಸ್ತಾ ಕೂತ್ಕೊಳ್ತಾರೆ. ಆದ್ರೆ ನಿಮ್ಮ ಬರೋದಿಲ್ಲ. ಹೌದು, ಇನ್ನೊಂದೇನ್ ಗೊತ್ತಾ, ಇದೊಂದು ತುಂಬಾ ಕೆಟ್ಟ ಮಿತ್ತಿದೆ, ರಾಂಗ್ ಕನ್ಸೆಪ್ಷನ್ ಇದೆ. ಏನಂದ್ರೆ ಬುದ್ಧಿಮಾನ್ಯತೆ ಇದೆಯಲ್ಲ, ಮೆಂಟಲ್ ರಿಟಾರ್ಡೇಷನ್ ಅಂತ ಕರಿತಿದ್ರು, ಅದು ಇವಾಗ ಮದ್ವೆ ಮಾಡದ್ಮೇಲೆ ಸರಿ ಹೊಟ್ಟೋಗ್ಬಿಡುತ್ತೆ, ಜವಾಬ್ದಾರಿ ಬಂದ್ಮೇಲೆ ಸರಿ ಹೊಟ್ಟೋಗ್ಬಿಡುತ್ತೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಹಾಗಾಗಿ ಅಲ್ಲ ಯಾಕಂದ್ರೆ ಅದು ಗಾದೆ ಮಾತಿತ್ತು, ಹುಚ್ಚ ಬಿಡದೆ ಮದ್ವೆ ಇಲ್ಲ, ಮದ್ವೆ ಆಗದೆ ಹುಚ್ಚ ಬಿಡಲ್ಲ ಅಂತಂದು. ಸೊ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗ್ಬಿಟ್ಟು ಅವರು ಹಾಗೆ ತಿಳ್ಕೊಳ್ತಾರೆ. ಆದ್ರೆ ಹುಚ್ಚು ಬಿಡಿಸೋದು ಅಂದ್ರೆ ಹುಚ್ಚಂತಲ್ಲ, ಅವರು ಮಾನಸಿಕ ಸಮಸ್ಯೆಗಳಿದ್ರೆ ಅದು ತಕ್ಷಣಕ್ಕೆ ಬಂದ್ಬಿಟ್ರೆ ಅದನ್ನ ಪರಿಹರಿಸಕ್ಕೆ, ಯಾಕಂದ್ರೆ ಡೀಪ್ ರೂಟೆಡ್ ಏನಾದ್ರೂ ಒಳಗಡೆಗೆ ಸಮಸ್ಯೆ ಇದ್ರೆ ಅದನ್ನ ನೀವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಆಪ್ತ ಸಲಹೆಯನ್ನ ಕೊಟ್ಟು ಅದನ್ನ ಪರಿಹಾರ ಮಾಡಿ ಅವ್ರಿಗೆ ಒಂದು ದಾರಿ ತೋರಿಸ್ಬೋದು. ಆದ್ರೆ ಅವ್ರು ಬರದೇ ಇದ್ರೆ ಕೊನೆ ಹೊತ್ತಿಗೆ ಬಂದ್ರೆ ಆವಾಗ ಮತ್ತೆ ಎಲೆಕ್ಟ್ರಿಕ್ ಶಾಕೋ, ಮಣ್ಣು ಮಸಿನೋ ಇನ್ನೇನಾದ್ರೂ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಅಂತ ಅವಸ್ಥೆ ಬೇಡ ಅಂತಂದ್ರೆ ಇದು ಅವ್ರಿಗೆ ಹೇಗ್ ಗೊತ್ತಾಗ್ಬೇಕು ಇದ್ ಬಂದಿದೆ ಅಂತ? ನಿದ್ದೆ ಸರಿಯಾಗಿ ಬರ್ತಿರೋದಿಲ್ಲ, ಅಥವಾ ಕೆಟ್ಟ ಕನ್ಸು ಬೀಳಲಿಕ್ಕೆ ಶುರು ಆಗಿರುತ್ತೆ, ಸಾಮಾಜಿಕ ಜೀವನದಿಂದ ತುಂಬಾ ವಿಡ್ರಾ ಆಗ್ತಿರ್ತಾರೆ, ಅಥವಾ ಯದ್ವಾತದ್ವಾ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವರ ಮೈಂಡ್ ಅನ್ನು ಆಕ್ಯುಪೈಡ್ ಮಾಡ್ಕೊಳ್ಳಿಕ್ಕೆ ಲೆಕ್ಕ ಹಾಕೋದಿರ್ಬೋದು,
ಅಥವಾ ಬೇರೆ ಯಾವ್ದೋ ಮಾಡದೇ ಇರೋ ಕೆಲಸವನ್ನ, ನೆಗೆಟಿವ್ ಕೆಲಸಗಳನ್ನ, ಲೈಕ್ ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್, ಸಿಗರೇಟ್, ಈ ರೀತಿಯಾದಂತದ್ದು ಇರ್ಬೋದು, ಇದನ್ನು ಮಾಡ್ತಾರೆ. ಮತ್ತೆ ಅನ್ಹೆಲ್ದಿ ರಿಲೇಶನ್ಶಿಪ್, ಅಡಿಕ್ಷನ್ ಹೋಗ್ಬಿಡ್ತಾರೆ. ಹೌದು, ಅನ್ಹೆಲ್ದಿ ರಿಲೇಶನ್ಶಿಪ್ಸ್ ಒಳಗಾಗ್ತಾರೆ, ಅಥವಾ ಬೆಂಜ್ ವಾಚ್ ಮಾಡ್ತಾರೆ ಫೋನ್ ಅಲ್ಲಿ ಕೂತ್ಕೊಂಡು. ಅವರ ರಿಯಾಲಿಟಿಯಿಂದ ಅವ್ರು ತಪ್ಪಿಸ್ಕೊಳ್ಬೇಕು. ಆ ಕಾರಣಕ್ಕೆ ಅವರು ಬೇರೆ ಯಾವ್ದೋ ವರ್ಚುವಲ್ ರಿಯಾಲಿಟಿ ವರ್ಲ್ಡ್ ಗೆ ಎಂಟರ್ ಆಗ್ತಾರೆ. ಸುಮ್ನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಬಿಡೋದು. ಈ ರೀತಿಯಾದಂತದ್ದಾಗುವಾಗ ನಾವು ಸ್ವಲ್ಪ ಗಮನ ವಹಿಸ್ಬೇಕು. ಆ ಟೈಮಲ್ಲೇ ಕರ್ಕೊಂಡು ಬಂದ್ಬಿಟ್ರೆ ಬಾರಿ ಒಳ್ಳೇದು. ಓಕೆ, ಹಾಗಾದ್ರೆ ಸ್ಕೂಲ್ ಮಕ್ಕಳು ಓದೋದ್ರಲ್ಲಿ ಹಿಂದೆ ಬಿದ್ರೆ ಅವರು ಒಂದ್ ಸ್ವಲ್ಪ ಮುಂಗೋಪತನ ಅಥವಾ ಇರಿಟೇಬಿಲಿಟಿ ಮಾಡ್ಕೊಂಡ್ರೆ, ಅಥವಾ ಅವರು ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಆದ್ರೆ ಅವರನ್ನ ಕರ್ಕೊಂಡ್ ಬರ್ಬೇಕು. ಮಾರ್ಕ್ಸ್ ಕಡಿಮೆ ಬರ್ತಾ ಇದ್ರೆ ಯಾಕೆ ಏನು ಅಂತ ಕರ್ಕೊಂಡ್ ಬರ್ಬೇಕು. ಇನ್ನು ಸಾಮಾಜಿಕ ಜೀವನದಲ್ಲಿ ಕಡೆಗೆ ಓಕೆ ಓಕೆ ಹೇಳಿ. ಭಾವನಾತ್ಮಕವಾಗಿ ಸಂಬಂಧಗಳನ್ನು ಸರಿಯಾಗಿ ಅವರು ನೋಡ್ಕೊಳ್ಲಿಕ್ಕೆ ಆಗದೆ ಇರುವಾಗ, ಸ್ನೇಹಿತರೇ ಮಾಡ್ಕೊಳ್ದೆ ಒಂಟಿಯಾಗಿ ಇದ್ಬಿಡೋದು, ಅಥವಾ ಹೊರಗಡೆ ಅವ್ರು ಏನ್ ಹೇಳ್ತಾ ಇದಾರೆ ನನಗೆ ಅದೇ ನನಗೆ ಮ್ಯಾಟರ್ ಆಗತ್ತೆ, ನನ್ನ ಸ್ಕಿನ್ ಕಲರ್ ನನಗೆ ಇಷ್ಟ ಆಗ್ತಿಲ್ಲ, ನನ್ ಕೊರಿಯನ್ ತರ ಕಾಣ್ಬೇಕು ಅಂತೆಲ್ಲ ಬರ್ತಾರೆ. ಈ ರೀತಿಯಾದಂತದ್ದಿದ್ರೂನು ನಾವು ಕರ್ಕೊಂಡ್ ಬರ್ಬೇಕು. 6ನೇ ಕ್ಲಾಸ್ ಇದ್ದು ಒಂದು ಹುಡುಗಿ ನನಗೆ ಈ ಪ್ರಶ್ನೆಯನ್ನು ಕೇಳಿತ್ತು, ನನಗೆ ಕೊರಿಯನ್ ತರ ಕಣ್ಣು ಹೀಗೆ ಇರ್ಬೇಕು, ಮತ್ತೆ ಗ್ಲಾಸಿ ಸ್ಕಿನ್ ಬೇಕು, ನನಗೆ ಅದರ ಡರ್ಮೆಟಾಲಜಿಸ್ಟ್ ರೆಕಮೆಂಡ್ ಮಾಡಿ ಅಂತ ಕೇಳಿದ್ರು. 6ನೇ ಕ್ಲಾಸ್ ಇದ್ದು ಹುಡುಗಿ. ಯಾಕೆ ಕೇಳಿದ್ರೆ, ನಾನ್ ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನನ್ನ ಹುಡುಗರು ನೋಡಲ್ಲ, ಆ ಕಾರಣಕ್ಕೆ ಅಂತ. ಈ ತರದ್ದೇನಾದ್ರೂ ಚಿಂತೆಗಳಿದ್ದಾಗ ಪರವಾಗಿಲ್ಲ. ಬಟ್ ಬೇರೆ ಸಮಸ್ಯೆಗಳು ಅಂತಂದ್ರೆ, ಈಗ ಯುವಕರಿಗೆ ಅವ್ರಿಗೆ ಕೆಲಸದ ಕಡೆಗೆ ಗಮನ ಇರೋದಿಲ್ಲ, ಎಷ್ಟು ಕ್ಷಮತೆಯಿಂದ ಮಾಡ್ಬೇಕು ಅದು ಮಾಡ್ತಾ ಇಲ್ಲ, ಅವ್ರಿಗೆ ದುಃಖ ಜಾಸ್ತಿ ಆಗತ್ತೆ, ಅಥವಾ ದುಮ್ಮಾನ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಅಂತವ್ರು ಕೂಡ ಸರಿಯಾದ ಸಮಯಕ್ಕೆ ಬರ್ಬೇಕು. ಇನ್ನ ಗಂಡ ಹೆಂಡತಿ ಸದಾ ಜಗಳಾಡ್ತಾ ಇದ್ರೆ ಅವರು ಕೂಡ ಬರ್ಬೇಕು. ಯಾಕಂದ್ರೆ ಜಗಳ ಅನ್ನೋದಿದೆಯಲ್ಲ, ಆ ಪ್ರೀತಿಯನ್ನ ತೆಗಿತಾ ಇರೋದ್ರಿಂದ ಅವರು ಕೂಡ ಮ್ಯಾರೇಜ್ ಕೌನ್ಸಿಲಿಂಗ್ಗೆ ಅವರು ಬರ್ಬೇಕಾಗತ್ತೆ. ಇನ್ನ ವಯಸ್ಸಾದವರು ಅರಳು ಮರಳು ಆಗೋಕ್ ಶುರು ಮಾಡಿದ್ರೆ ಅವ್ರು ತಕ್ಷಣಕ್ಕೆ ಬಂದ್ಬಿಡ್ಬೇಕು. ಇನ್ ಯಾರ್ಯಾರು ಬರ್ಬೇಕು ಹೇಳಿ. ಓಕೆ, ಕೆಲವ್ರಿಗೆ ಈ ಮದ್ವೆ ಆಗದೆ ಬೇಡ, ಮಕ್ಕಳು ಮಾಡ್ಕೊಳ್ಳೋದೇ ಬೇಡ ಅಂತವ್ರು ಬರ್ಬೇಕು. ಯಾಕಂದ್ರೆ ಎಲ್ಲಾ ಘಟನೆಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಆ 4 ಹಂತಗಳು ಏನ್ ಹೇಳ್ತಾರೆ, ಆ 4 ಹಂತಗಳನ್ನು ಒಬ್ಬ ಮನುಷ್ಯ ರೀಚ್ ಆಗ್ಲೇಬೇಕು. ಅಟ್ಲೀಸ್ಟ್ 3 ಅಂತೂ ಆಗ್ಲೇಬೇಕು. ಅವಾಗ ಅವನು ಸಂಪೂರ್ಣವಾದ ಒಂದು ಜೀವನವನ್ನ ನಡೆಸ್ದ ಅಂತಾಗತ್ತೆ. ಇಲ್ಲಾಂದ್ರೆ ಡೆತ್ ಬೆಡ್ ಅಲ್ಲಿ ಕೂತಾಗ ವರ್ತ್ಲೆಸ್ನೆಸ್ ಅನ್ನೋದು ಕಾಪಾಡುತ್ತೆ. ನಾನು ಏನು ಜೀವನನೇ ಸಾಗಿಸ್ಲಿಲ್ವಲ್ಲ ಗುರು ಈಗ ನೀವು ಅನ್ನೋ 2ನೇ ಯೋಚನೆ. ಹಂತ ದಾಟಿದ್ದೀರಿ, ನಾನು 4ನೇ ಹಂತನ ದಾಟ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಆರಾಮಾಗಿ ಖುಷಿಯಾಗಿ ಜನರಿಗೆ ಹೇಳೋದೇನು ಅಂತಂದ್ರೆ, ಯಾವುದೇ ತರದ ಸಮಸ್ಯೆ ಇದ್ರು ಕೂಡ, ಯಾವುದೋ ನೀವು ಎಷ್ಟು ಕ್ಷಮತೆಯಿಂದ ಕೆಲಸ ಮಾಡ್ಬೇಕು ಅದಕ್ಕೆ ಮಾಡಕ್ ಆಗದೆ ಇದ್ರೆ, ಲವಲವಿಕೆ ಕಳ್ಕೊಂಡ್ಬಿಟ್ಟು ಜೀವನ ಉತ್ಸಾಹವನ್ನ ಕಳ್ಕೊಂಡ್ಬಿಟ್ರೆ, ನಿಮಗೆ ಚಿಂತೆ ಕಾಡ್ತಾ ಇದ್ರೆ ತಕ್ಷಣಕ್ಕೆ ನೀವು ಪವನ್ ಹತ್ರ ಬಂದ್ಬಿಟ್ಟು ನಿಮ್ ಬಗ್ಗೆ ಕಾರಣ ಏನು ಅಂತ ಕಂಡಿಡ್ಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ಹೌದಾ? ಖಂಡಿತ ಮೇಡಮ್, ಖಂಡಿತ ಖಂಡಿತ. ತುಂಬಾ ತುಂಬಾ ಧನ್ಯವಾದಗಳು ಪವನ್ ಅವರೇ, ಇಷ್ಟು ಚೆನ್ನಾಗಿ ವಿವರಿಸಿದ್ರಿ. ಯಾಕಂತಂದ್ರೆ ಯಾವುದೇ ಒಂದು ರೋಗ ಚಿಕ್ಕದಾಗಿದ್ದಾಗ ಸಸಿಯಾಗಿ ಬಾಗದ್ದು ಬರವಾಗಿ ಬಾಗದ್ದು ಅಂತಾರೆ. ಆಮೇಲೆ ಕಷ್ಟ ಪಡೋದ್ರ ಬದಲು ಎಲ್ಲರ ಹತ್ರ ಅವಮಾನ ಪಡಿಸ್ಕೋ ಬದಲು ಮೊದಲೇ ಚಿಕಿತ್ಸೆ ತಗೊಂಡು ಸರಿಯಾಗ್ಬೋದು. ಈಗ ಫಿಲ್ಮ್ ಆಕ್ಟ್ರೆಸ್ ನೋಡಿ, ಅವಳು ದೀಪಿಕಾ ಪಡುಕೋಣೆ, ನನಗೆ ಡಿಪ್ರೆಷನ್ ಇತ್ತು, ನಾನು ತಗೊಂಡೆ, ನಾನು ಸರಿಯಾದೆ ಅಂತ ಈಗ ಒಳ್ಳೆ ಹೆಸರು ಮಾಡಿದ್ದಾಳೆ. ಹಾಗಾಗಿ ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕು, ನೀವು ಬದುಕಬೇಕು, ಚೆನ್ನಾಗಿ ಬಂಗಾರದಂತೆ ಬದುಕಬೇಕು ಅಂತಂದ್ರೆ ಸಕಾಲಕ್ಕೆ ಬಂದು ಸಾಂತ್ವನವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶ್ರೀಕೃಷ್ಣ.